ಆಯುರ್ವೇದದಲ್ಲಿ ಪುರಾತನ ಕಾಲದಿಂದಲೂ ಸರ್ವಮಾನ್ಯವಾಗಿರುವ ಔಷಧೀಯ ಸಸ್ಯಗಳಲ್ಲಿ ಒಂದೆಲಗ ಅಥವಾ ಬ್ರಾಹ್ಮಿ ಗಿಡವೂ ಸಹ ಒಂದು. ಅಪಿಯೇಸಿಯೇ ಕುಟುಂಬಕ್ಕೆ ಸೇರಿದ ಒಂದೆಲಗದ ವೈಜ್ಞಾನಿಕ ಹೆಸರು ಸೆಂಟೆಲ್ಲಾ ಏಷಿಯಾಟಿಕಾ. ಈ ಸಸ್ಯದ ಮೂಲ ಏಷ್ಯಾದ ಜೌಗು ಭೂಮಿಗಳಾಗಿದ್ದು ಭಾರತ ಸೇರಿದಂತೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಸಂಸ್ಕೃತದಲ್ಲಿ ಬಂಡೀರಿ, ಬೇಕಿ, ಮಂಡೂಕಪರ್ಣಿ, ಮಂಡೂಕಿ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಒಂದೆಲಗ, ಸರಸ್ವತಿ ಸೊಪ್ಪು, ಸರಸ್ವತಿ ಬಳ್ಳಿ, ತಂಬುಳಿ ಗಿಡ, ಬ್ರಾಹ್ಮಿ, ಗದ್ದೆ ಬರಗ ಇತ್ಯಾದಿ ಹೆಸರುಗಳಿದ್ದು ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಪೆನ್ನಿವರ್ಟ್, ಕಾಯಿನ್ ವರ್ಟ್, ಇಂಡಿಯನ್ ವಾಟರ್ ನೇವೆಲ್ ವರ್ಟ್, ಪೆನ್ನಿವೀಡ್, ಸ್ಪೇಡ್ ಲೀಫ್, ಏಷಿಯಾಟಿಕ್ ಪೆನ್ನಿವರ್ಟ್, ಗೋಟುಕೋಲಾ ಇತ್ಯಾದಿ ಹೆಸರುಗಳಿವೆ. ಸಮಶೀತೋಷ್ಣ ಹಾಗೂ ಉಷ್ಣವಲಯದ ಜೌಗು ಭೂಮಿಗಳಲ್ಲಿ, ಕೆರೆ ಕಟ್ಟೆಗಳ ದಡದಲ್ಲಿ, ನಾಲೆಗಳು ಹಾಗೂ ಗದ್ದೆ ಬದುಗಳಲ್ಲಿ ಕಾಣಸಿಗುವ ಒಂದೆಲಗ ಸಹಜವಾಗಿ ಮಾಲಿನ್ಯರಹಿತ ವಾತಾವರಣದಲ್ಲಿ ಬೆಳೆಯುವ ಜಲವಾಸಿ ಸಸ್ಯವಾಗಿದೆ. ಸುಮಾರು 20 ಸೆಂಟಿಮೀಟರ್ ಉದ್ದವಾಗಿ ನೆಲದಲ್ಲೇ ಹಬ್ಬಿಕೊಂಡು ಬೆಳೆಯುವ ಒಂದೆಲಗ ಹಸಿರು ಹಾಗೂ ಮಾಸಲು ಕೆಂಪು ಬಣ್ಣದ ಮೃದುವಾದ ಕಾಂಡಗಳಿದ್ದು ಕಾಂಡಗಳ ಮೇಲೆ ಸೂಕ್ಷ್ಮವಾದ ರೋಮಗಳಿರುತ್ತವೆ. ದುಂಡಾದ ಹೃದಯಾಕಾರದ 3.5 ಸೆಂಟಿಮೀಟರ್ ಅಗಲ ಹಾಗೂ 2 ಸೆಂಟಿಮೀಟರ್ ಉದ್ದವಾದ ಎಲೆಗಳಿದ್ದು ನಕ್ಷತ್ರಾಕಾರದ 5 ದಳಗಳಿಂದ ಕೂಡಿದ ಬಿಳಿಯ ಹೂವುಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿರುತ್ತವೆ. ಒಂದೆಲಗದ ಗಿಡಗಳನ್ನ ಕೃತಕ ತೇವಾಂಶ ಸೃಷ್ಟಿಸುವುದರ ಮೂಲಕ ಮನೆಯ ಮುಂದೆ ಹಾಗೂ ಕುಂಡಗಳಲ್ಲಿಯೂ ಸಹ ಬೆಳೆಸಬಹುದಾಗಿದೆ. ಆಂಟಿ ಸ್ಟ್ರೆಸ್, ಆಂಟಿಪೈರಟಿಕ್, ಆಂಟಿಸ್ಪೆಸ್ಮೋಡಿಕ್ ಮುಂತಾದ ಗುಣಗಳಿಂದ ಕೂಡಿರುವ ಒಂದೆಲಗದಲ್ಲಿ ಪೆಂಟೋಸೈಕ್ಲಿಕ್, ಟ್ರೈಟರ್ಪಿನಾಯ್ಡ್ಸ್, ಮೆಡಿಕಾಸಿಕ್ ಆಸಿಡ್, ಬ್ರಾಮೋಸೈಡ್, ಏಷಿಯಾಟಿಕೋಸೈಡ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿದ್ದು ಸಾಂಪ್ರದಾಯಿಕ ಆಯುರ್ವೇದ, ಸಿದ್ಧ, ಯುನಾನಿ, ಹೋಮಿಯೋಪತಿ ಹಾಗೂ ಆಧುನಿಕ ಚಿಕಿತ್ಸಾ ಪದ್ಧತಿಗಳಲ್ಲೂ ಸಹ ಒಂದೆಲಗವನ್ನ ಸಮೂಲವಾಗಿ ಬಳಸಲಾಗುತ್ತದೆ. ಒಂದೆಲಗದ ಪ್ರಕೃತಿ ತಂಪಾಗಿದ್ದು ನೆನಪಿನ ಶಕ್ತಿಯನ್ನ ಹೆಚ್ಚಿಸಿ ಬುದ್ಧಿಯನ್ನ ಚುರುಕುಗೊಳಿಸುವಂತಹ ಸಸ್ಯ ಎಂಬ ಅರ್ಥದಲ್ಲಿ ಇದನ್ನ ಬ್ರಾಹ್ಮಿ ಎನ್ನಲಾಗಿದ್ದು ಇದರ ಜೊತೆಗೆ ಜಠರ, ಚರ್ಮರೋಗ, ನರದೌರ್ಬಲ್ಯ ಹಾಗೂ ರಕ್ತವಿಕಾರ ಮುಂತಾದ ಸಮಸ್ಯೆಗಳಿಗೂ ಸಹ ಒಂದೆಲಗದಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಈ ಸಸ್ಯದ ಸಾಮಾನ್ಯ ಉಪಯೋಗವೆಂದರೆ ಒಂದೆಲಗದ ತಾಜಾ ಎಲೆಗಳನ್ನ ನೇರವಾಗಿ ಹಾಗೂ ತರಕಾರಿಯಂತೆ ಆಹಾರದಲ್ಲಿ ಬಳಸಬಹುದಾಗಿದ್ದು ಬ್ರಾಹ್ಮಿ ಎಲೆಗಳನ್ನ ಕೊತ್ತಂಬರಿ ಸೊಪ್ಪಿನಂತೆ ಸಲಾಡ್ಗಳಲ್ಲಿ ಬಳಸಲಾಗುತ್ತದೆ. ಪ್ರತಿದಿನ ಮುಂಜಾನೆ ಖಾಲಿ ಹೊಟ್ಟೆಗೆ ಇದರ 5 ರಿಂದ 6 ಎಲೆಗಳನ್ನ ಚೆನ್ನಾಗಿ ಅಗಿದು ತಿಂದು ನೀರು ಕುಡಿಯುವುದರಿಂದ ನೆನಪಿನ ಶಕ್ತಿ ವೃದ್ಧಿಸುವುದರ ಜೊತೆಗೆ ಮೆದುಳಿನ ಕಾರ್ಯಕ್ಷಮತೆಯೂ ಸಹ ಹೆಚ್ಚುತ್ತದೆ. ಇದರ ಸೇವನೆಯಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳುವುದರ ಜೊತೆಗೆ ಸಾತ್ವಿಕತೆಯೂ ಸಹ ಹೆಚ್ಚುತ್ತದೆ ಎನ್ನಲಾಗಿದೆ. ಮಕ್ಕಳು ಹಾಗೂ ನೆನಪಿನ ಶಕ್ತಿಯ ತೊಂದರೆಯಿರುವ ವೃದ್ಧರು ಸಹ ಈ ಎಲೆಗಳನ್ನ ಸೇವಿಸಬಹುದು. ಆದರೆ ಒಂದೆಲಗ ಶೀತ ಪ್ರಕೃತಿಯ ಸಸ್ಯವಾಗಿರುವುದರಿಂದ ಶೀತದ ಸಮಸ್ಯೆ ಇರುವವರು 2-3 ಒಂದೆಲಗದ ಎಲೆಗಳ ರಸಕ್ಕೆ ಕಾಳುಮೆಣಸಿನ ಪುಡಿ ಸೇರಿಸಿಕೊಂಡು ಸೇವಿಸಬಹುದು. ಬೇಸಿಗೆಯಲ್ಲಿ ಒಂದೆಲಗದ ಟೀ ಹಾಗೂ ಜ್ಯೂಸ್ ತಯಾರಿಸಿಕೊಂಡು ಸೇವಿಸಬಹುದು. ಬ್ರಾಹ್ಮಿಯ ಸೇವನೆಯಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುವುದರ ಜೊತೆಗೆ ರಕ್ತ ಪರಿಚಲನೆಯನ್ನ ಸುಗಮಗೊಳಿಸುತ್ತದೆ. ಈ ಎಲೆಗಳನ್ನ ಅರೆದು ಗಾಯಗಳು ಹಾಗೂ ಸುಟ್ಟ ಗಾಯಗಳಿಗೂ ಸಹ ಲೇಪಿಸಬಹುದಾಗಿದೆ. ವಿದ್ಯಾರ್ಥಿಗಳ ಏಕಾಗ್ರತೆ ಹೆಚ್ಚಿಸಲು ಒಂದೆಲಗವನ್ನ ಬೇರು ಸಹಿತವಾಗಿ ಕಿತ್ತು ಶುದ್ಧಗೊಳಿಸಿ ನೆರಳಿನಲ್ಲಿ ಒಣಗಿಸಿ ಸಮಾನ ಪ್ರಮಾಣದಲ್ಲಿ ಬ್ರಾಹ್ಮಿ ಹಾಗೂ ಬಾದಾಮಿ ಬೀಜಗಳನ್ನ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಗೂ ಕಲ್ಲು ಸಕ್ಕರೆ ಪುಡಿಯನ್ನ ಸೇರಿಸಿ ಚೂರ್ಣ ಮಾಡಿಕೊಂಡು ಪ್ರತಿದಿನ ಮುಂಜಾನೆ ಹಾಗೂ ಸಂಜೆ 1 ಚಮಚ ಮಕ್ಕಳಿಗೆ ನೀಡಬಹುದಾಗಿದೆ. ಇದನ್ನ ವಯಸ್ಕರು ಸಹ ಸೇವಿಸಬಹುದು. ಒಂದೆಲಗದ ಚೂರ್ಣ ಅಥವಾ 4-5 ಎಲೆಗಳನ್ನ ಪ್ರತಿದಿನ ಸೇವಿಸುವುದರಿಂದ ಮೂರ್ಛೆ ರೋಗ, ಉನ್ಮಾದ ಹಾಗೂ ಅತಿ ಚಂಚಲತೆಯಂತಹ ಸಮಸ್ಯೆಗಳಿಗೆ ಸಹಕಾರಿ ಎನ್ನಲಾಗಿದೆ. ಅನಿದ್ರೆಯ ಸಮಸ್ಯೆ ಇರುವವರು ಒಂದೆಲಗದ 2-3 ಗ್ರಾಂ ಪುಡಿ ಅಥವಾ 2-3 ತಾಜಾ ಎಲೆಗಳನ್ನ 1 ಲೋಟ ಹಾಲಿನಲ್ಲಿ ಹಾಕಿ ಕುದಿಸಿ ರಾತ್ರಿ ಸೇವಿಸುವುದರಿಂದ ಅನಿದ್ರೆಯಿಂದ ಮುಕ್ತಿ ಪಡೆಯಬಹುದು.
2ರಿಂದ 3 ಗ್ರಾಂ ಬ್ರಾಹ್ಮಿ ಪುಡಿಗೆ ಕಾಳುಮೆಣಸು ಹಾಗೂ ಕಲ್ಲು ಸಕ್ಕರೆ ಸೇರಿಸಿ ತಯಾರಿಸಿದ 1 ಲೋಟದಷ್ಟು ಶರಬತ್ತನ್ನ ಪ್ರತಿದಿನ ಮುಂಜಾನೆ ಸೇವಿಸುವುದರಿಂದ ಧಾತುರೋಗ, ಲೈಂಗಿಕ ವಿಕಾರಗಳು, ಸ್ತ್ರೀಯರ ಮುಟ್ಟಿನ ತೊಂದರೆ, ಶ್ವೇತಪ್ರದರ ಇತ್ಯಾದಿ ತೊಂದರೆಗಳಿಗೂ ಸಹ ಬಹಳವೇ ಲಾಭಕಾರಿಯಾಗಿದೆ. ತಲೆ ಕೂದಲು ಉದುರುವಿಕೆಯ ಸಮಸ್ಯೆಯಲ್ಲಿ ಒಂದೆಲಗದ ಎಲೆಗಳ ರಸವನ್ನ ತಲೆಗೆ ಹಚ್ಚಿ ಮಾಲಿಶ್ ಮಾಡುವುದರಿಂದ ಕೂದಲು ಉದುರುವಿಕೆಯನ್ನ ತಡೆಯಬಹುದು. ಮೂತ್ರದ ಅಸ್ವಸ್ಥತೆಯ ತೊಂದರೆಗೂ ಸಹ ಒಂದೆಲಗ ಹಾಗೂ ಕಾಳುಮೆಣಸಿನ ಪುಡಿಯ ಶರಬತ್ತು ಬಹಳವೇ ಲಾಭಕಾರಿಯಾಗಿದ್ದು, ಹೊಟ್ಟೆ ನೋವಿದ್ದಲ್ಲಿ ಒಂದೆಲಗದ ತಾಜಾ ಎಲೆಗಳನ್ನ ಬಾಯಿಯಲ್ಲಿ ಇಟ್ಟುಕೊಂಡು ಚಾಕೊಲೇಟ್ನಂತೆ ಚೀಪಬಹುದು. ದೇಹದ ಉಷ್ಣತೆ ಹೆಚ್ಚಾದಾಗ ಅಥವಾ ದೇಹದ ಉಷ್ಣತೆಯಿಂದ ಕೈ ಹಾಗೂ ಕಾಲುಗಳು ಉರಿಯುತ್ತಿದ್ದರೆ ಒಂದೆಲಗದ ರಸಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸುವುದು ಬಹಳವೇ ಲಾಭಕಾರಿಯಾಗಿದೆ. ಒಂದೆಲಗದ ಗಂಭೀರವಾದ ಅಡ್ಡ ಪರಿಣಾಮಗಳು ಇಲ್ಲದಿದ್ದರೂ ಕೂಡ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುವವರು, ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಬಳಸಬೇಕು.